ನಾವು ತುರುವೇಕೆರೆಯಿಂದ ಬಂದಿದ್ದೀವಿ. ಮಳೆ ಬರ್ತಾ ಇರೋದ್ರಿಂದ ಇವಾಗ KSRTCದು ಸ್ಟ್ರೈಕ್ ನಡೀತಾ ಇದೆ. ತುಂಬ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗಿದೆ ಸರ್. ಯಾಕೆ ಅಂತ ಅಂದರೆ ಯಾರೆಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಯಾವುದೋ ಊರುಗಳ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಮತ್ತು ಬೆಂಗಳೂರಿಂದ ಪರಸ್ಥಳಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗಿದೆ ಮೇಡಮ್. ಅವ್ರು ಕೇಳ್ತಾ ಇರೋದೇನು ತಪ್ಪಿಲ್ಲ, ಅವ್ರು ಕೇಳ್ತಾ ಇರೋದು ಕ್ಲೀನಾಗೆ ಕೇಳ್ತಾವ್ರೆ. ಅದನ್ನು ಸರ್ಕಾರ ಒಪ್ಕೊಂಡಿತ್ತು, ಅವೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತ ಒಪ್ಕೊಂಡಿತ್ತು. ಅದನ್ನು ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅವರು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಮೇಡಮರೇ ಪ್ರತಿಯೊಬ್ಬರಿಗೂ ತ್ಯಾಗಿಯಾಗಿ ಅವ್ರು ಬಂದು ಇಲ್ಲಿ ತ್ಯಾಗ ಮಾಡ್ತಾ ಇರ್ತಾರೆ. ಜೀವ ಕೈಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಡ್ರೈವರ್, ಕಂಡಕ್ಟ್ರು ಜನಸಾಮಾನ್ಯಗೋಸ್ಕರ ಮೀಸಲಾಗಿ ಅವ್ರ ಪ್ರಾಣನೇ ಒತ್ತೆ ಇಟ್ಟು ಕಾಪಾಡಿಕೊಂಡು ಎಲ್ಲರನ್ನೂ ತ್ಯಾಗಮಯ ಆಗಿರ್ತಾರೆ. ಅವ್ರಿಗೆ ಈ ಕುಂದುಕೊರತೆ ಏನಿದೆ ಅವ್ರಿಗೆ ಅವರು ಸರ್ಕಾರ ಅದಕ್ಕೆ ಅವರೆಲ್ಲ ಮಾಡಿ ನೆರವೇರಿಸ್ಕೊಡ್ಬೇಕು. 8 ಅವರು ಕುಂತಿರ್ತಾರೆ ಪಾಪ, 8 ಅವರು ಡ್ರೈವಿಂಗಲ್ಲಿ ಕುಂತಿರ್ತಾರೆ. ಅವ್ರಿಗೆ ಹೇಳ್ಬಾರ್ದು, ಅಷ್ಟು ಪರಿಸ್ಥಿತಿಲಿ ಅವರು ಹೆಂಡತಿ ಮಕ್ಕಳೆಲ್ಲ ಮಾಡಿರ್ತಾರೆ. ಸರ್ಕಾರ ಅಂಥವ್ರಿಗೆ ಕೊಡಬೇಕು, ಅವರು ಯಾರಿಗೆ ಕೊಡಲಿಲ್ಲ ಅಂಥವ್ರಿಗೆ ಕೊಡಬೇಕು. ಅದೇ ಮೇಡಮ್, ಅಲ್ಲ ಕೊಡಲಿ. ನಾವು ಈಗ ಹೆಣ್ಮಕ್ಳು ಕೊಡಬಾರ್ದು ನಾವು ಕೇಳ್ತಿಲ್ಲ, ಪಾಪ ಕೊಡಲಿ, ಇಂಥವ್ರಿಗೂ ಕೊಡ್ಬೇಕು ತಾನೇ. ಈಗ ಹಾಸ್ಪಿಟ್ಲ್ಗಳು ಇರ್ತಾರೆ, ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ, ಕಡು ಬಡವರು ಇರ್ತಾರೆ. ಈಗ ಅವರೆಲ್ಲ ಏನು ಮಾಡಬೇಕು? ಆ ಗಾಡಿ ಮಾಡ್ಕೊಂಡು ಹೋದ್ರು ಪಾಪ 2-3 ಸಾವಿರ ರೂಪಾಯಿ ಗಾಡಿ ಇರಬೇಕು. ಪ್ರೈವೇಟಲ್ಲಿ ಹೊತ್ತು ಅಂದ್ರೆ ಪ್ರೈವೇಟ್ ಸರಿಯಾಗಿ ಬಸ್ ಇಲ್ಲ, ಇವರೇ ನಿಲ್ಸವ್ರೆ ಪ್ರೈವೇಟ್ ಗಾಡಿಗಳನ್ನೆಲ್ಲ. ಭಾಳ ಪ್ರಾಬ್ಲಮ್ ಆಗ್ತಿದೆ. ಸರ್ಕಾರ ಮೇಡಮ್, ನಾವು ತುರುವೇಕೆರೆಯಿಂದ ಬಂದು ಬಸ್ ಇಲ್ಲ, ಕುಣಿಗಾಡಿ ಲಾಸ್ಟಿಗೆ ಅಂದರು. ನಾವು ಕಾರ್ ಬಂದು ಇಲ್ಲಿ ಬರೋಷ್ಟಾಗ 10 ಗಂಟೆ ಆಯಿತು. ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಅವ್ರು ಯಾರೋ ಒಬ್ಬರಿಗೆ ಪೇಷಂಟ್ ನೋಡ್ಕೊಂಡು ಈಗ ನೋಡಿ ಇಲ್ಲಿ ಬಂದ್ವಿ. ಮಳೆ ಮತ್ತೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅದೇ ಬಸ್ಸು ಇಲ್ಲ, ನೋಡ್ಬೇಕು ಈಗ ಹೆಂಗಾರ. ಈಗ ಅದೇ ಪ್ರೈವೇಟ್ ಗಾಡಿ ಇದಾವೆ ಅಂತೆ, ಇಲ್ಲ ಲಾರಿ ಪಾರಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಒಂದು ಡಬಲ್ಲು ಭಾಳ ಜನಗಳನ್ನ ಯಾರ್ಯಾರು ಕಡುಬಡವರಿಗೆ ಜಾಸ್ತಿ ಹೊರೆ ಆಗ್ತಾ ಇದೆ. ಇದು ಶ್ರೀಮಂತರಿಗೆ ಏನೂ ಆಗ್ತಾ ಇಲ್ಲ. ಸರ್ಕಾರ ಇದನ್ನ ಕೂಡಲೇ ಗಮನ ತಗೊಂಡು ಅವ್ರಿಗೇನೋ ಕೊಡೋದು ಮಾಡಿಬಿಟ್ಟು ಮುಷ್ಕರನ ಪರಿಹರಿಸಿ ಮುಷ್ಕರನ ನಿಲ್ಲಿಸಬೇಕು ಆಗಿ ಈ ಮೂಲಕ ನಾವು ಕೇಳ್ಕೊತೀವಿ ಸರ್ಕಾರಕ್ಕೆ.